205 ಅಕ್ರಮ ಭಾರತೀಯರಿಗೆ ಅಮೆರಿಕ ಗೇಟ್ ಪಾಸ್. ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ಆರಂಭಿಸಿರುವ ಅಮೆರಿಕ. ಸೂಕ್ತ ದಾಖಲೆಗಳಿಲ್ಲದೆ ಇದ್ದ 205 ಭಾರತೀಯರನ್ನ ಗುರುತಿಸಿದ ಅಮೆರಿಕ. ಒಟ್ಟು 18,000 ಭಾರತೀಯರು ಅಕ್ರಮವಾಗಿ ಅಮೆರಿಕದಲ್ಲಿರುವ ದಾಖಲೆ. ಮೊದಲ ಹಂತವಾಗಿ 205 ಅಕ್ರಮ ಭಾರತೀಯರು ಭಾರತಕ್ಕೆ ವಾಪಸ್. ಮಿಲಿಟರಿ ವಿಮಾನದಲ್ಲಿ ಅಕ್ರಮ ವಲಸಿಗರನ್ನು ಕಳಿಸುತ್ತಿರುವ ಅಮೆರಿಕ. ಇನ್ನ ಅಧಿಕಾರಕ್ಕೆ ಬರುತ್ತಿದ್ದಂತೆ ಅಕ್ರಮ ವಲಸಿಗರ ವಿರುದ್ಧ ಡೊನಾಲ್ಡ್ ಟ್ರಂಪ್ ಆಕ್ಷನ್ ಹೇಳಿದ್ದಾರೆ. ಅಮೆರಿಕದಲ್ಲಿ ಒಟ್ಟಾರೆ 7.5 ಲಕ್ಷ ಮಂದಿ ಭಾರತೀಯರ ಅಧಿಕೃತ ವಾಸ. 7.5 ಲಕ್ಷ ಮಂದಿಯಲ್ಲಿ ಗ್ರೀನ್ ಕಾರ್ಡ್ ಪಡೆದು ಅಮೆರಿಕನ್ ನಾಗರಿಕರಾಗಿರುವವರು ಇಲ್ಲ. ಅಮೆರಿಕದ ಅಕ್ರಮ ಭಾರತೀಯರ ವಾಪಸಾತಿಗೆ ಭಾರತದ ವಿರೋಧ ಇಲ್ಲ. ದಾಖಲೆ ಪರಿಶೀಲನೆ ಬಳಿಕ ಭಾರತೀಯರಾಗಿದ್ದಾರೆ ಸ್ವೀಕರಿಸುವ ಭರವಸೆ ನೀಡಿರುವ ಭಾರತ. ಅಕ್ರಮ ವಲಸೆಯನ್ನು ಭಾರತ ಸದಾ ವಿರೋಧಿಸುತ್ತವೆ ಎಂದಿರುವ ಕೇಂದ್ರ ಸರ್ಕಾರ. 205 ಅಕ್ರಮ ಭಾರತೀಯರಿಗೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೇಟ್ ಪಾಸ್ ನೀಡಿದ್ದಾರೆ. ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ಆರಂಭಿಸಿರುವ ಅಮೆರಿಕ ಅಧ್ಯಕ್ಷ. ಸೂಕ್ತ ದಾಖಲೆಗಳಿಲ್ಲದೆ ಎಷ್ಟೋ ಭಾರತೀಯರು ಅಮೆರಿಕದಲ್ಲಿ ನೆಲೆಸಿದ್ದಾರೆ. 205 ಭಾರತೀಯರನ್ನ ಹೊರ ಹಾಕಿದ್ದಾರೆ ಅಮೆರಿಕ. ಒಟ್ಟು 18,000 ಭಾರತೀಯರು ಅಕ್ರಮವಾಗಿ ಅಮೆರಿಕದಲ್ಲಿ ವಾಸವಿದ್ರು. ಒಟ್ಟು 18,000 ಭಾರತೀಯರು ಅಕ್ರಮವಾಗಿ ಅಮೆರಿಕದಲ್ಲಿರುವ ದಾಖಲೆ ವ್ಯಕ್ತವಾಗ್ತಾ ಇದೆ. ಇನ್ನ ಮೊದಲ ಹಂತವಾಗಿ 205 ಅಕ್ರಮ ಭಾರತೀಯರು ಭಾರತಕ್ಕೆ ವಾಪಸ್ ಆಗಲಿದ್ದಾರೆ. ಇನ್ನ ಮಿಲಿಟರಿ ವಿಮಾನದಲ್ಲಿ ಅಕ್ರಮ ವಲಸಿಗರನ್ನು ಕಳಿಸುತ್ತಿರುವ ಅಮೆರಿಕ. ಅಧಿಕಾರಕ್ಕೆ ಬರುತ್ತಿದ್ದಂತೆ ಅಕ್ರಮ ವಲಸಿಗರ ವಿರುದ್ಧ ಡೊನಾಲ್ಡ್ ಟ್ರಂಪ್ ಕೆಂಡ ಕಾರಿದ್ದಾರೆ. ಅಧಿಕಾರಕ್ಕೆ ಬರುತ್ತಿದ್ದಂತೆ ಅಕ್ರಮ ವಲಸಿಗರ ವಿರುದ್ಧ ಡೊನಾಲ್ಡ್ ಟ್ರಂಪ್ ಆಕ್ಷನ್ ಹೇಳಿದ್ದು, ಅಮೆರಿಕದಲ್ಲಿ ಒಟ್ಟಾರೆ 7.5 ಲಕ್ಷ ಮಂದಿ ಭಾರತೀಯರ ಅಧಿಕೃತ ವಾಸವಾಗಿದೆ. 7.5 ಲಕ್ಷ ಮಂದಿಯಲ್ಲಿ ಗ್ರೀನ್ ಕಾರ್ಡ್ ಪಡೆದು ಅಮೆರಿಕನ್ ನಾಗರಿಕರಾಗಿರುವವರು ಇಲ್ಲ. ಅಮೆರಿಕದ ಅಕ್ರಮ ಭಾರತೀಯರ ವಾಪಸಾತಿಗೆ ಭಾರತದ ವಿರೋಧ ಇಲ್ಲ. ಯಾಕಂದ್ರೆ ಅಮೆರಿಕ ಮತ್ತು ಭಾರತದ ನಡುವೆ ಉತ್ತಮ ಸ್ನೇಹ ಸಂಬಂಧವಿದೆ. ಭಾರತವು ಕೂಡ ಅಕ್ರಮ ವಲಸೆಯನ್ನ ಸದಾ ಹೇಟ್ ಮಾಡುತ್ತೆ. ಹೀಗಾಗಿ ಅಮೆರಿಕದ ಅಕ್ರಮ ಭಾರತೀಯರ ವಾಪಸಾತಿಗೆ ಭಾರತದ ವಿರೋಧ ಇಲ್ಲ. ದಾಖಲೆ ಪರಿಶೀಲನೆ ಬಳಿಕ ಭಾರತೀಯರಾಗಿದ್ದಾರೆ ಸ್ವೀಕರಿಸುವ ಭರವಸೆ ನೀಡಿರುವ ಭಾರತ. ಅಕ್ರಮ ವಲಸೆಯನ್ನು ಭಾರತ ಸದಾ ವಿರೋಧಿಸುತ್ತದೆ ಎಂದಿರುವ ಕೇಂದ್ರ ಸರ್ಕಾರ.